ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸಾಲಿಡ್ ಸ್ಟೇಟ್ ಮಾಡ್ತಾ ಇದೀವಿ. ಈ ಸಾಲಿಡ್ ಸ್ಟೇಟ್ ಚಾಪ್ಟರ್ ತಗೊಂಡ್ವಿ ಅಂದ್ರೆ ಲೈಕ್ ಇಲ್ಲಿ ನನಗೆ 2 ಡಿಫರೆಂಟ್ ಟೈಪ್ಸ್ ಆಫ್ ಸಾಲಿಡ್ ಇದೆ. ಒಂದು ಕ್ರಿಸ್ಟಲೈನ್ ಸಾಲಿಡ್, ಇನ್ನೊಂದು ಅಮಾರ್ಫಸ್ ಸಾಲಿಡ್. ಈ ಕ್ರಿಸ್ಟಲೈನ್ ಸಾಲಿಡ್ ನ ತಗೊಂಡ್ವಿ ಅಂತಂದ್ರೆ ಇಲ್ಲಿ ನನಗೆ ರೆಗ್ಯುಲರ್ ಲಾಂಗ್ ರೇಂಜ್ ಅರೇಂಜ್ಮೆಂಟ್ ಇರುತ್ತೆ ಇಲ್ಲಿ ಕ್ರಿಸ್ಟಲೈನ್ ಸಾಲಿಡ್ ಅಲ್ಲಿ. ಇನ್ ದ ಕೇಸ್ ಆಫ್ ಅಮಾರ್ಫಸ್ ಸಾಲಿಡ್ ತಗೊಂಡ್ವಿ ಅಂತಂದ್ರೆ ಇಲ್ಲಿ ನನಗೆ ಇರ್ರೆಗ್ಯುಲರ್ ಶಾರ್ಟ್ ರೇಂಜ್ ಇರುತ್ತೆ. ಓಕೆನಾ? ಸಿ, ಇನ್ ದ ಕೇಸ್ ಆಫ್ ಕ್ರಿಸ್ಟಲೈನ್ ರೆಗ್ಯುಲರ್ ಲಾಂಗ್ ರೇಂಜ್ ಅರೇಂಜ್ಮೆಂಟ್ ಇರೋದ್ರಿಂದ ಇದನ್ನ ನಾನು ಟ್ರೂ ಸಾಲಿಡ್ ಅಂತ ಕರಿತೀನಿ. ಅದೇ ನಾನು ಅಮಾರ್ಫಸ್ ಬಂದ್ವಿ ಅಂತಂದ್ರೆ ನಂಗೆ ಇಲ್ಲಿ ಶಾರ್ಟ್ ರೇಂಜ್ ಇರೋದ್ರಿಂದ ನಾನು ಅದನ್ನ ಸೂಡೋ ಸಾಲಿಡ್ ಅಂತ ಕರಿತೀನಿ. ಓಕೆ, ಈ ಟ್ರೂ ಸಾಲಿಡ್ ಗೆ ನನಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಈ ಸೂಡೋ ಸಾಲಿಡ್ ತಗೊಂಡ್ವಿ ಅಂತಂದ್ರೆ ನನಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರಲ್ಲ, ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ವಿಚ್ ಮೆಲ್ಟ್ಸ್ ಓವರ್ ಅ ರೇಂಜ್ ಆಫ್ ಟೆಂಪರೇಚರ್ ಅಂತ ಹೇಳ್ಬೋದು. ಓಕೆ, ದೆನ್ ಲಾಸ್ಟ್ ಪಾಯಿಂಟ್ ನಾವು ಎಕ್ಸಾಂಪಲ್ಸ್ ನ ತಗೊಂಡ್ವಿ ಅಂತಂದ್ರೆ ನಾವು ಕ್ರಿಸ್ಟಲೈನ್ ಸಾಲಿಡ್ ಗೆ KCl ನ ತಗೋತೀವಿ ಎಕ್ಸಾಂಪಲ್, NaCl ನ ಎಕ್ಸಾಂಪಲ್ ಆಗಿ ತಗೋತೀವಿ. ಅದೇ ನಾವು ಈ ಅಮಾರ್ಫಸ್ ಬಂದ್ವಿ ಅಂತಂದ್ರೆ ಗ್ಲಾಸ್, ಪಾಲಿಮರ್, ದೆನ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆಲ್ಲದನ್ನು ಕೂಡ ನಾವೇನಾಗಿ ತಗೋಬಹುದು, ಎಕ್ಸಾಂಪಲ್ ಆಗಿ ತಗೋಬಹುದು. ದಿಸ್ ಇಸ್ ಅ ಸೆಟ್ ಆಫ್ ಡಿಫರೆನ್ಸಸ್ ಫಾರ್ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್. ನೆಕ್ಸ್ಟ್ ನಾವೇನ್ ಮಾಡೋಣ, ಈ ಚಾಪ್ಟರ್ ಅಲ್ಲಿ ನಾವು ಇನ್ ಮುಂದೆ ಈ ಕ್ರಿಸ್ಟಲೈನ್ ಸಾಲಿಡ್ ನ ಮಾತ್ರ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ, ಅಮಾರ್ಫಸ್ ನ ಕಂಟಿನ್ಯೂ ಮಾಡಕ್ ಹೋಗಲ್ಲ. ಈ ಕ್ರಿಸ್ಟಲೈನ್ ಸಾಲಿಡ್ ನ ತಗೊಂಡ್ವಿ ಅಂದ್ರೆ ಇಲ್ಲಿ ಅಗೈನ್ 4 ಟೈಪ್ಸ್ ಆಫ್ ಕ್ಯಾಟಗರಿ ಬರುತ್ತೆ. ಸೊ ಯಾವ್ಯಾವ್ದು ಅಂತಂದ್ರೆ ಒಂದು ಮಾಲಿಕ್ಯುಲರ್ ಸಾಲಿಡ್, ಅಯಾನಿಕ್ ಸಾಲಿಡ್, ಕೋವಲೆಂಟ್ ಸಾಲಿಡ್, ಮೆಟಾಲಿಕ್ ಸಾಲಿಡ್. ಈ ಮಾಲಿಕ್ಯುಲರ್ ಸಾಲಿಡ್ ನ ತಗೊಂಡ್ವಿ ಅಂತಂದ್ರೆ ಸೊ ಮಾಲಿಕ್ಯುಲರ್ ಸಾಲಿಡ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್. ನನಗೆ ಮಾಲಿಕ್ಯೂಲ್ ಇಂದ ಅದು ಫಾರ್ಮೇಶನ್ ಆಗಿದೆ. ಸೊ ಆ ಮಾಲಿಕ್ಯೂಲ್ ಮಧ್ಯೆ ನನ್ಗೆ ಯಾವ ತರ ಇಂಟ್ರಾಕ್ಷನ್ ಇರುತ್ತೆ ಅಂತಂದ್ರೆ ವೀಕ್ ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಇರುತ್ತೆ. ಓಕೆನಾ? ಸೊ ವೀಕ್ ಇಂಟ್ರಾಕ್ಷನ್ ಇರೋದ್ರಿಂದ ಅದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಂಡ್ ಅದು ಇನ್ಸುಲೇಟರ್ ಆಗಿ ಬಿಹೇವ್ ಮಾಡುತ್ತೆ. ಯಾವುದು? ಮಾಲಿಕ್ಯುಲರ್ ಸಾಲಿಡ್. ಅದೇ ನಾವು ಅಯಾನಿಕ್ ಸಾಲಿಡ್ ಬಂದ್ವಿ ಅಂತಂದ್ರೆ ಅಯಾನಿಕ್ ಸಾಲಿಡ್ ಅಯಾನ್ಸ್ ಇಂದ ಮೇಡಪ್ ಆಗಿರುತ್ತೆ. ಓಕೆ, ಸೊ ಅಯಾನಿಕ್ ಇಂಟ್ರಾಕ್ಷನ್ ಇರುತ್ತೆ ಅವೆರಡರ ಮಧ್ಯೆ. ಅಯಾನಿಕ್ ಇಂಟ್ರಾಕ್ಷನ್ ಇರೋದ್ರಿಂದ ಸೊ ಇಟ್ ಇಸ್ ಸಮ್ವಾಟ್ ಸ್ಟ್ರಾಂಗರ್ ಇಂಟ್ರಾಕ್ಷನ್. ಸೊ ಮೆಲ್ಟಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇರುತ್ತೆ. ಇದು ಕಂಡಕ್ಟರ್ ಆಗಿ ಬಿಹೇವ್ ಮಾಡುತ್ತೆ. ಯಾವಾಗ? ಮಾಲ್ಟನ್ ಸ್ಟೇಟ್ ಅಲ್ಲಿ ಮಾತ್ರ. ಓಕೆ, ದೆನ್ ನಾವು ನೆಕ್ಸ್ಟ್ ಮೆಟಾಲಿಕ್ ಸಾಲಿಡ್ ಬಂದ್ವಿ ಅಂತಂದ್ರೆ ಮೆಟಾಲಿಕ್ ಸಾಲಿಡ್ ಮೆಟಲ್ಸ್ ಇಂದ ಮೇಡಪ್ ಆಗಿರುತ್ತೆ. ಅವೆರಡರ ಮಧ್ಯೆ ಮಾಲಿಕ್ಯೂಲ್ಸ್ ಮೆಟಲ್ಸ್ ಮಧ್ಯೆ ಮೆಟಾಲಿಕ್ ಇಂಟ್ರಾಕ್ಷನ್ ಇರುತ್ತೆ. ಓಕೆ, ಸೊ ಮೆಟಾಲಿಕ್ ಇಂಟ್ರಾಕ್ಷನ್ ಸ್ಟ್ರಾಂಗ್ ಇಂಟ್ರಾಕ್ಷನ್ ಆಗಿರೋದ್ರಿಂದ ಅದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅಂಡ್ ಅದು ಕಂಡಕ್ಟರ್ ಆಗಿ ಬಿಹೇವ್ ಮಾಡುತ್ತೆ. ದೆನ್ ಫೈನಲಿ ನಾವು ಕೋವಲೆಂಟ್ ಸಾಲಿಡ್ ನ ತಗೊಂಡ್ವಿ ಅಂತಂದ್ರೆ ಕೋವಲೆಂಟ್ ಸಾಲಿಡ್ ನಾನ್ ಮೆಟಲ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಸೊ ಅವೆರಡರ ಮಧ್ಯೆ ಅಂದ್ರೆ ಇಂಟ್ರಾಕ್ಷನ್ ಬಂದು ಕೋವಲೆಂಟ್ ಇಂಟ್ರಾಕ್ಷನ್ ಇರುತ್ತೆ ಅಂಡ್ ಅದು ಸ್ಟ್ರಾಂಗ್ ಇಂಟ್ರಾಕ್ಷನ್ ಆಗಿರೋದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ದೆನ್ ಕಂಡಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಲೈಕ್ ವಿಚ್ ಬಿಹೇವ್ಸ್ ಆಸ್ ಅನ್ ಇನ್ಸುಲೇಟರ್ ಎಕ್ಸೆಪ್ಟ್ ಗ್ರಾಫೈಟ್. ಗ್ರಾಫೈಟ್ ಮಾತ್ರ ನಮ್ಗಲ್ಲಿ ಏನ್ ಮಾಡುತ್ತೆ, ಫ್ರೀ ಎಲೆಕ್ಟ್ರಾನ್ ಪ್ರೆಸೆಂಟ್ ಇರೋದ್ರಿಂದ ಸೊ ಗ್ರಾಫೈಟ್ ಮಾತ್ರ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಬೇರೆ ಯಾವ ಕೋವಲೆಂಟ್ ಸಾಲಿಡ್ ಕೂಡ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಕ್ಲಿಯರಾ? ಸೊ ಈ 4 ಡಿಫರೆಂಟ್ ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ ಇದೆ. ಓಕೆ, ಈ ಕ್ರಿಸ್ಟಲೈನ್ ಸಾಲಿಡ್ ಆದ್ಮೇಲೆ ನಾವು ನೆಕ್ಸ್ಟ್ ಯೂನಿಟ್ ಸೆಲ್ ನ ನೋಡ್ತೀವಿ. ಓಕೆ, ಈ ಯೂನಿಟ್ ಸೆಲ್ ಗೆ ನಾವು ಹೋಗೋದಕ್ಕಿಂತ ಮುಂಚೆ ನಮಗೆ ಲ್ಯಾಟಿಸ್ ಪಾಯಿಂಟ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ದೆನ್ ವಾಟ್ ಯು ಮೀನ್ ಬೈ ಲ್ಯಾಟಿಸ್ ಪಾಯಿಂಟ್? ಲ್ಯಾಟಿಸ್ ಪಾಯಿಂಟ್ ಅಂದ್ರೆ ಇಟ್ ಇಸ್ ಅ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎ ಪಾಯಿಂಟ್ಸ್ ಆನ್ ಅ ಸ್ಪೇಸ್. ಇಟ್ ಇಸ್ ಕಾಲ್ಡ್ ಲ್ಯಾಟಿಸ್ ಪಾಯಿಂಟ್. ಓಕೆ, ಈ ಲ್ಯಾಟಿಸ್ ಪಾಯಿಂಟ್ ನಾವು ಜಾಯಿನ್ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗತ್ತೆ? ಒಂದು ಯೂನಿಟ್ ಸೆಲ್ ಸಿಗತ್ತೆ. ಓಕೆ, ಆ ಯೂನಿಟ್ ಸೆಲ್ ನ ರಿಪಿಟೇಟಿವ್ ಪಾರ್ಟ್ ನ ತಗೊಂಡ್ವಿ ಅಂತಂದ್ರೆ ನನ್ಗೆ ಒಂದು ಹೋಲ್ ಲ್ಯಾಟಿಸ್ ಸಿಗುತ್ತೆ. ಇಟ್ಸ್ ಲೈಕ್ ಹಿಂಗೆ ಅಂತಂದ್ರೆ ಸೊ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಯೂನಿಟ್ ಸೆಲ್, ಸೊ ಹೋಲ್ ಅಪಾರ್ಟ್ಮೆಂಟ್ ಇಟ್ ಇಸ್ ಅ ಲ್ಯಾಟಿಸ್. ಓಕೆ, ಸೊ ಈ ತರ ನಾವು ಕಂಪೇರ್ ಮಾಡ್ತೀವಿ. ಓಕೆ, ದೆನ್ ನಾವು ಈ ಯೂನಿಟ್ ಸೆಲ್ ನ ತಗೊಂಡ್ವಿ ಅಂದ್ರೆ ಈ ಯೂನಿಟ್ ಸೆಲ್ ನಾವು ಫರ್ದರ್ 2 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ನ ಮಾಡ್ತೀವಿ. ಒಂದು ಪ್ರಿಮಿಟಿವ್, ಇನ್ನೊಂದು ಸೆಂಟರ್ಡ್. ಓಕೆ, ಪ್ರಿಮಿಟಿವ್ ಬಂದು ವಿ ಕ್ಯಾನ್ ಆಲ್ಸೋ ಕಾಲ್ ದಾಟ್ ಆಸ್ ಅ ಸಿಂಪಲ್ ಕ್ಯೂಬ್. ಓಕೆ, ಸಿಂಪಲ್ ಕ್ಯೂಬ್ ಅಲ್ಲಿ ನನಗೆ ಆಟಮ್ಸ್ ಕಾರ್ನರ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಸೊ ಅದ್ರ ರ್ಯಾಂಕ್ 1 ಇರುತ್ತೆ. ರ್ಯಾಂಕ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್. ಸೊ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ ಸಿಂಪಲ್ ಕ್ಯೂಬ್ ಅಲ್ಲಿ ಅಂದ್ರೆ 1 ಮಾತ್ರ ಇರುತ್ತೆ. ಅದೇ ನಾವು ಸೆಂಟರ್ಡ್ ನ ತಗೊಂಡ್ವಿ ಅಂತಂದ್ರೆ ಈ ಸೆಂಟರ್ಡ್ ಅಲ್ಲಿ ನನಗೆ 3 ಡಿಫರೆಂಟ್ ಟೈಪ್ಸ್ ಇದೆ. ಯಾವ್ಯಾವುದು ಅಂತಂದ್ರೆ ಒಂದು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್, ದಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ as FCC. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅದನ್ನ BCC ಅಂತ ಕರೀತಾರೆ. ದೆನ್ ಎಂಡ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅದನ್ನ ECC ಅಂತ ಕರೀತಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು FCC ತಗೊಂಡ್ವಿ ಅಂತಂದ್ರೆ ನಂಗೆ ಆಟಮ್ಸ್ ಕಾರ್ನರ್ ಪ್ರೆಸೆಂಟ್ ಇರುತ್ತೆ ಅಂಡ್ ಆಸ್ ವೆಲ್ ಆಸ್ ಸೆಂಟರ್ ಆಫ್ ದ ಫೇಸಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನನ್ಗೆ ಇಲ್ಲಿ ರ್ಯಾಂಕ್ ಬಂದು 4 ಇರುತ್ತೆ. ಓಕೆ, ಅದೇ ನಾನು BCC ತಗೊಂಡ್ವಿ ಅಂತಂದ್ರೆ ಆಟಮ್ಸ್ ಕಾರ್ನರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಂಡ್ ಆಸ್ ವೆಲ್ ಆಸ್ ಸೆಂಟರ್ ಆಫ್ ದ ಬಾಡಿ ಸೆಂಟರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನನಗೆ ರ್ಯಾಂಕ್ ಆಫ್ BCC ಬಂದು 2.
ದೆನ್ ECC ತಗೊಂಡ್ವಿ ಅಂತಂದ್ರೆ ಆಟಮ್ಸ್ ಕಾರ್ನರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಅದ್ರ ಜೊತೆಗೆ ಪೇರ್ ಆಫ್ ಎಂಡ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲೂ ಕೂಡ ನಾವು ರ್ಯಾಂಕ್ ನ 2 ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾವುದಕ್ಕೆ? ಎಂಡ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ಗೆ. ಈ ಯೂನಿಟ್ ಸೆಲ್ ನ ಡಿಸ್ಕಸ್ ಮಾಡಿ ಆದ್ಮೇಲೆ ನನಗೆ 7 ಡಿಫರೆಂಟ್ ಟೈಪ್ಸ್ ಆಫ್ ಯೂನಿಟ್ ಸೆಲ್ ಬರುತ್ತೆ. ಆ 7 ಡಿಫರೆಂಟ್ ಟೈಪ್ಸ್ ಆಫ್ ಯೂನಿಟ್ ಸೆಲ್ ನ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಟೇಬಲ್ ಇದೆ, ನಿಮ್ಗಲ್ಲಿ ಯಾವ ತರ ಜ್ಞಾಪಕ ಇಟ್ಕೊಳ್ಳೋದು ಅಂತ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಆ ಕನ್ಫ್ಯೂಷನ್ ನ ಅವಾಯ್ಡ್ ಮಾಡ್ತಾ ಇದೀನಿ. ತುಂಬಾ ಈಸಿ ಇದೆ. ಅದಕ್ಕೆ ನೀವೊಂದು ಕೋಡ್ ನ ಜ್ಞಾಪಕ ಇಟ್ಕೋಬೇಕು. ಆ ಕೋಡ್ ವರ್ಡ್ ಯಾವುದು ಅಂತಂದ್ರೆ CTOMRHT. ಏನು ಇದು CTOMRHT ಅಂತಂದ್ರೆ C ಮೀನ್ಸ್ ಕ್ಯೂಬಿಕ್, T ಮೀನ್ಸ್ ಟೆಟ್ರಾಗೋನಲ್, O means orthorhombic, M means monoclinic, R means rhombohedral, H means hexagonal, T means triclinic. ಈಗ ನೋಡಿ, ನಾನು ಫಸ್ಟಿಗೆ ಸೈಡ್ಸ್ ನ ಬರಿತೀನಿ, ಆಮೇಲೆ ಆಂಗಲ್ಸ್ ನ ಬರಿತೀನಿ. ಸೊ ಈ CTOMRHT ಎಲ್ಲದಕ್ಕೂ ಕೂಡ A = B = C ಅಂತ ಕಾಮನ್ ಆಗಿ ಬರ್ಕೊಳ್ಳಿ. ಸೊ ಎಲ್ಲದು ಬರ್ಕೊಂಡ ಆದ್ಮೇಲೆ ನೋಡಿ 1 by 1. ಸೊ ಕ್ಯೂಬ್ ಅಂತಂದ್ರೆ ಇಟ್ ಇಸ್ ಅ ಮೋಸ್ಟ್ ಸಿಮಿಲರ್ ಸ್ಟ್ರಕ್ಚರ್. ಮೋಸ್ಟ್ ಸಿಮಿಲರ್ ಸ್ಟ್ರಕ್ಚರ್ ಗೆ ಈ A = B = C ಇದ್ದೇ ಇರುತ್ತೆ. ದೆನ್ ನೋಡಿ T ಇಂದ ಇವಾಗ ನೋಡಿ ಇಲ್ಲಿಂದ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ. ಸೊ T ಇಂದ B ಮತ್ತೆ C ಒಂದು ಕಾಟ್ ಹಾಕಿ, ಓಕೆನಾ? ಅದ್ರ ನೆಕ್ಸ್ಟ್ ಎರಡನ್ನು ಕಾಟ್ ಹಾಕಿ. ಕ್ಲಿಯರಾ? ದೆನ್ ಫೋರ್ತ್ ಒನ್ ಈಸ್ ಈಕ್ವಲ್ಸ್ ಟು ಥರ್ಡ್ ಒನ್. ಅಂದ್ರೆ ಥರ್ಡ್ ಒನ್ ಅಲ್ಲಿ A is not equals to B which is not equals to C ಅಂತ ಇದೆ. ಇವನ್ ಫೋರ್ತ್ ಒನ್ಗೂ ಕೂಡ A is not equals to B which is not equals to C ಅಂತಾನೆ ಬರ್ಕೊಳ್ಳಿ. ದೆನ್ ಫಸ್ಟ್ 3 ಅಂತಂದ್ರೆ CTO ಗೆ ಏನ್ ಪ್ಯಾರಾಮೀಟರ್ಸ್ ಇದೆಯೋ RH T ಗೂನು ಕೂಡ ಸೇಮ್ ಪ್ಯಾರಾಮೀಟರ್ಸ್ ಬರೀರಿ. ಸಿಂಪಲ್. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಮೆಮೊರೈಸ್ ದಿಸ್ ಸೈಡ್ಸ್. ದೆನ್ ಆಂಗಲ್ಸ್ ಗೆ ಬಂದ್ವಿ ಅಂತಂದ್ರೆ, ಸೊ ಆಂಗಲ್ಸ್ ಅಲ್ಲಿ ಆಲ್ಫಾ, ಬೀಟಾ, ಗಾಮಾ = 90 ಡಿಗ್ರಿ ಇದೆ. ದಟ್ ಮೀನ್ ಫಾರ್ ಎ ಕ್ಯೂಬ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಅದಕ್ಕೆ A = B = C ಇದೆ. ಅಂಡ್ ಫಾರ್ ಎ ಕ್ಯೂಬ್ ದಟ್ ಈಸ್ ಆಲ್ ಆಂಗಲ್ಸ್ ಆರ್ ಈಕ್ವಲ್ಸ್ ಟು 90 ಡಿಗ್ರಿ. ಅದಕ್ಕೆ ಆಲ್ಫಾ, ಬೀಟಾ, ಗಾಮಾ 90 ಡಿಗ್ರಿ ಇದೆ. ಸಿ, ಈ ಆಲ್ಫಾ, ಬೀಟಾ, ಗಾಮಾ 90 ಡಿಗ್ರಿ ಫಸ್ಟ್ 3ಕ್ಕೆ ಇರುತ್ತೆ. ಯಾವ್ದು ಫಸ್ಟ್ 3? ಕ್ಯೂಬಿಕ್, ಟೆಟ್ರಾಗೋನಲ್ಲು, ಆರ್ಥೋರಾಂಬಿಕ್. ಈ 3ಕ್ಕೂ ಕೂಡ ಆಲ್ಫಾ, ಬೀಟಾ, ಗಾಮಾ 90 ಡಿಗ್ರಿ ಇರುತ್ತೆ. ದೆನ್ ನೆಕ್ಸ್ಟ್ ಮೊನೋಕ್ಲಿನಿಕ್ ಬಂದ್ವಿ ಅಂತಂದ್ರೆ ಆಲ್ಫಾ = ಗಾಮಾ = 90 ಡಿಗ್ರಿ ಇರುತ್ತೆ. ಬಟ್ ಬೀಟಾ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ನಾವು ರೋಂಬೋಹೈಡ್ರಲ್ ತಗೊಂಡ್ವಿ ಅಂತಂದ್ರೆ ಆಲ್ಫಾ = ಬೀಟಾ = ಗಾಮಾ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ನಾವು ಹೆಕ್ಸಾಗೋನಲ್ ತಗೊಂಡ್ವಿ ಅಂತಂದ್ರೆ ಆಲ್ಫಾ = ಬೀಟಾ = 90 ಅಂಡ್ ದೆನ್ ಗಾಮಾ ಇಸ್ ನಾಟ್ ಈಕ್ವಲ್ಸ್ ಟು 90. ಬುಕ್ ಅಲ್ಲಿ ಗಾಮಾ = 120 ಅಂತ ಕೊಟ್ಟಿದ್ದಾರೆ. ಸೊ ಅದು ಬರೋದ್ರೂ ಕರೆಕ್ಟ್. ನೀವು 120 ಇಸ್ ನಾಟ್ ಈಕ್ವಲ್ಸ್ ಟು 90. ಸೊ ಅದಕ್ಕೋಸ್ಕರ ಗಾಮಾ ಇಸ್ ನಾಟ್ ಈಕ್ವಲ್ಸ್ ಟು 90 ಅಂತ ಬರ್ಕೊಂಡಿದೀವಿ. ದೆನ್ ಲಾಸ್ಟ್ ಒನ್ ಟ್ರೈಕ್ಲಿನಿಕ್ ತಗೊಂಡ್ವಿ ಅಂತಂದ್ರೆ ಆಲ್ಫಾ ಇಸ್ ನಾಟ್ ಈಕ್ವಲ್ಸ್ ಟು ಬೀಟಾ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು ಗಾಮಾ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ನಾವು ಫಸ್ಟ್ ಕ್ಯೂಬಿಕ್ ನ ತಗೊಂಡ್ವಿ ಅಂತಂದ್ರೆ ಇಟ್ ಇಸ್ ಅ ಮೋಸ್ಟ್ ಸಿಮಿಲರ್ ಸ್ಟ್ರಕ್ಚರ್. ಇಲ್ಲಿ ನನಗೆ ಆಲ್ ಸೈಡ್ಸ್ ಈಕ್ವಲ್ ಇದೆ, ಆಲ್ ಆಂಗಲ್ಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದೆ. ಬಟ್ ಟ್ರೈಕ್ಲಿನಿಕ್ ತಗೊಂಡ್ವಿ ಅಂತಂದ್ರೆ ಇಟ್ ಇಸ್ ಮೋಸ್ಟ್ ಡಿಸಿಮಿಲರ್ ಸ್ಟ್ರಕ್ಚರ್. ಯಾಕೆ ಅಂತಂದ್ರೆ ಇಲ್ಲಿ ನನಗೆ ಆಲ್ ಸೈಡ್ಸ್ ನಾಟ್ ಈಕ್ವಲ್ ಇದೆ, ಆಲ್ ಆಂಗಲ್ಸ್ ಕೂಡ ನಾಟ್ ಈಕ್ವಲ್ಸ್ ಟು 90 ಡಿಗ್ರಿ ಇದೆ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಮೆಮೊರೈಸ್ ದಿಸ್ ಹೋಲ್ ಟೇಬಲ್ ಅಂಡ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿಸ್ ಸೆಷನ್. ಸೊ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಸಾಲಿಡ್ ಸ್ಟೇಟ್ ರಿಲೇಟೆಡ್ ಆಗಿ ಸಿನಾಪ್ಸಿಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಆ ಸಾಲಿಡ್ ಸ್ಟೇಟ್ ರಿಲೇಟೆಡ್ ಆಗಿರೋ KCET ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅ ನಾನ್ ಕ್ರಿಸ್ಟಲೈನ್ ಸಾಲಿಡ್. ನಾನ್ ಕ್ರಿಸ್ಟಲೈನ್ ಸಾಲಿಡ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಅಮಾರ್ಫಸ್ ಸಾಲಿಡ್. ಸೊ ಈ 4 ಆಪ್ಷನಲ್ಲಿ ಯಾವುದು ಅಮಾರ್ಫಸ್ ಸಾಲಿಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಸೀಸಿಯಂ ಕ್ಲೋರೈಡ್, ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಸಿ ಕ್ಯಾಲ್ಶಿಯಂ ಫ್ಲೋರೈಡ್ ಆ್ಯಂಡ್ ಆಪ್ಷನ್ ಡಿ ಗ್ಲಾಸ್. ಸಿ, ನಾವಿವಾಗ ಆಪ್ಷನ್ ಎ ತಗೊಂಡ್ವಿ ಅಂತಂದರೆ ದಟ್ ಇಸ್ ಸೀಸಿಯಂ ಕ್ಲೋರೈಡ್ ವಿಚ್ ಅಯೋನೈಸಸ್ ಟು ಗಿವ್ CS plus Cl minus. So this is not an amorphous solid, this is an ionic solid. See, NaCl ನ ತಗೊಂಡ್ವಿ ಅಂತಂದ್ರೆ NaCl which is ionizes to give Na plus Cl minus. Okay, even this is also not an amorphous. Then calcium fluoride ನ ತಗೊಂಡ್ವಿ ಅಂತಂದ್ರೆ that is Ca2 plus 2F minus
even this is also not an amorphous solid, then option D bandu it is a glass. So this is what an example of an amorphous solid, that is option D is a right answer. Second question is, which of the following statement is incorrect about amorphous solid? ಅಂದ್ರೆ ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಅಮಾರ್ಫಸ್ ಸಾಲಿಡ್ ಬಗ್ಗೆ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಒನ್ ಬೈ ಒನ್ ಆಪ್ಷನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಪ್ಷನ್ ಎ, ದೇ ಆರ್ ಅನೈಸೋಟ್ರೋಪಿಕ್. ಆಪ್ಷನ್ ಬಿ, ದೇ ಆರ್ ರಿಜಿಡ್ ಆ್ಯಂಡ್ ಇನ್ಕಂಪ್ರೆಸಿಬಲ್. ಆಪ್ಷನ್ ಸಿ, ದೇ ಆರ್ ಮೆಲ್ಟ್ ಓವರ್ ಅ ವೈಡ್ ರೇಂಜ್ ಆಫ್ ಟೆಂಪರೇಚರ್. ಆಪ್ಷನ್ ಡಿ, ದೇರ್ ಇಸ್ ನೋ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಎ ಪಾರ್ಟಿಕಲ್. ಓಕೆ, ಸಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಮತ್ತು ಅಮಾರ್ಫಸ್ನ ಹೇಳುವಾಗ ನಾವಿಲ್ಲಿ ಏನು ಹೇಳಿದ್ವಿ ಅದ್ರ ರಿಲೇಟೆಡ್ ಆಗಿ ನಮಗಿಲ್ಲಿ ಕ್ವಶನ್ ಕೇಳಿದ್ದಾರೆ. ಸಿ ಅಲ್ಲಿ ಏನು ಕೇಳಿದ್ದಾರೆ ಕ್ವಶನನ್ನು, ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಬೌಟ್ ಅಮಾರ್ಫಸ್ ಸಾಲಿಡ್. ಯಾವ ಸ್ಟೇಟ್ಮೆಂಟು ಅಮಾರ್ಫಸ್ ಸಾಲಿಡಲ್ಲಿ ವಿತ್ ರೆಸ್ಪೆಕ್ಟ್ ಟು ಇನ್ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸಿ ಆಪ್ಷನ್ ಎ ನೋಡಿ, ದೇ ಆರ್ ಅನೈಸೋಟ್ರೋಪಿಕ್. ಸಿ ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅನೈಸೋಟ್ರೋಪಿಕ್. ಸಿ amorphous solids are isotropic in nature, they are not anisotropic. Isotropic means same physical property in all the directions. That is what option A. Option A is an incorrect statement and that is a right answer. Okay, so next question ge move agana. So question is, the unit cell with a crystallographic dimension A is is equals to B, which is not equals to C, and alpha is equals to beta is equals to gamma, which is equals to 90 degree is. ಅಂದರೆ ನಾನು ನಿಮಗೆ ಒಂದು ಟೇಬಲ್ನ ಹೇಳಿದ್ವಿ, ದಟ್ ಇಸ್ CTO MRHT ಅಂತ. ಓಕೆನಾ, ಆ CTO MRHT ಟೇಬಲ್ನ ನೋಡ್ಕೊಂಡ್ವಿ ಅಂತಂದರೆ ಸಿ ರಾಂಗ್ ಆನ್ಸರ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸಿ CTO ಅಂತ ನಮಗೆ ಒಂದು ಸೀರೀಸಲ್ಲಿ ಆರ್ಡರ್ ಇದೆ ಅಲ್ವಾ, ದಟ್ ಈಸ್ CTO. C means cubic, T means tetragonal, then O means orthorhombic. See, this is A is equals to B is equals to C. This is edge length and alpha, beta, gamma are angles. So ನನಗೆ ಇಲ್ಲಿ ನೋಡಿ CTOಗೆ ಮಾತ್ರ ಆಲ್ಫಾ ಬೀಟಾ ಗಾಮಾ 90 ಡಿಗ್ರಿ ಇರುತ್ತೆ. ಅದನ್ನು ಬಿಟ್ಟು ಇನ್ಯಾವುದಕ್ಕೂ ಕೂಡ ಆಲ್ಫಾ ಬೀಟಾ ಗಾಮಾ ಆ್ಯಂಗಲ್ಸ್ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 90 ಡಿಗ್ರಿ. So here, according to this alpha, beta, gamma, so we can come to conclude that the answer which is in between CTO, okay, ಈ ಆಪ್ಷನ್ನ ಇಟ್ಕೊಂಡ್ವಿ ಅಂತಂದರೆ ಸಿ ಕ್ಯೂಬಿಕ್, ಓಕೆ, ಇದು ರೈಟ್ ಆನ್ಸರ್ ಆಗಿರ್ಬೋದು. ಓಕೆ, ಅದು ಬಿಟ್ವಿ ಅಂತಂದರೆ ಟೆಟ್ರಾಗೋನಲ್, ಇದು ಕೂಡ ರೈಟ್ ಆನ್ಸರ್ ಆಗಿರ್ಬೋದು. ದೆನ್ MS ಮೊನೋಕ್ಲಿನಿಕ್. ಸಿ ನಾನು ನಿಮ್ಗೆ ಹೇಳ್ದಂಗೆ CTOಗೆ ಮಾತ್ರ ಆಲ್ಫಾ ಬೀಟಾ ಗಾಮಾ 90 ಡಿಗ್ರಿ ಇರುತ್ತೆ. ಸೊ ಆ ಕಾನ್ಸೆಪ್ಟ್ನ ಇಟ್ಕೊಂಡ್ವಿ ಅಂತಂದರೆ ಆಪ್ಷನ್ ಸಿನ ನಾವು ರಿಮೂವ್ ಮಾಡ್ಬೋದು. 100% ಆಪ್ಷನ್ ಸಿ ಇಸ್ ಅ ರಾಂಗ್ ಆನ್ಸರ್. ಓಕೆನಾ, ನೆಕ್ಸ್ಟ್ ನೋಡಿ ಟೆಟ್ರಾಗೋನಲ್. ಸೊ ಟೆಟ್ರಾಗೋನಲ್ ರಿಪೀಟ್ ಆಗಿದೆ, ಇಟ್ ಮಸ್ಟ್ ಬಿ ಎ ಟ್ರೈಕ್ಲಿನಿಕ್ ಆಗಿರಬೇಕಿತ್ತು. ಓಕೆ, ಸೊ ದಿಸ್ ಇಸ್ ಅ ಟ್ರೈಕ್ಲಿನಿಕ್. ಓಕೆ, ಸಿ triclinic comes at the end of the table. It is the most dissimilar structure. So ಅದನ್ನು ತಗೊಂಡ್ವಿ ಅಂದ್ರೂ ಕೂಡ ಆಪ್ಷನ್ ಡಿನೂ ಕೂಡ ರಿಮೂವ್ ಮಾಡ್ಬೋದು. ಸೊ ಅವರ್ ಆಪ್ಷನ್ ವಿಚ್ ಇಸ್ ಲೈಸ್ ಬಿಟ್ವೀನ್ A and B. ಓಕೆನಾ, ಸೊ ಈ A and B ನಲ್ಲಿ ಯಾವುದಿರ್ಬೋದು ಅಂತ ನಾವು ಡಿಸ್ಕಸ್ ಮಾಡೋದಾದರೆ ಕ್ಯೂಬಿಕ್ ಈಸ್ ಅ ಮೋಸ್ಟ್ ಸಿಮಿಲರ್ ಸ್ಟ್ರಕ್ಚರ್. ಓಕೆ, ಸೊ ಮೋಸ್ಟ್ ಸಿಮಿಲರ್ ಸ್ಟ್ರಕ್ಚರ್ ಅಂದ್ರೇನು, ಆಲ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ, ಆಲ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ. ಬಟ್ ನನಗಿಲ್ಲಿ B ಇಸ್ ನಾಟ್ ಈಕ್ವಲ್ಸ್ ಟು C ಇದೆ. ಸೊ 100% ಆಪ್ಷನ್ A is a wrong answer. The remaining one is a tetragonal, that is this tetragonal is the right one. This is having in crystallographic dimension A is equals to B, which is not equals to C, and alpha, beta, gamma is equals to 90 degree. Yeah.